ಕೋಟಿ ಹಣ ನಾವು ಕೊಡ್ತೀವಿ ಜೊತೆಲೆ ಇಟ್ಕೊಂಡಿರುವಂತ ಬ್ಲಾಕ್ ಮೇಲ್ ಮಾಡಿ ಸರ್ ಎಲ್ಲ ತನಿಖೆ ಅಂತಂದ್ರೆ ಗೊತ್ತಾಗುತ್ತೆ ಬಿಡಿ ಸರ್. ನಿಮ್ಮ ಈ ದೂರಿನ ಹಿನ್ನೆಲೆಯಲ್ಲಿ ಯಾರಾದ್ರೂ ಪಾತ್ರ ಇದೆಯಾ ಅಥವಾ ಅವರಿಂದ ಒಳಗಾಗಿ ಸ್ವಇಚ್ಛೆಯಿಂದ ದೂರ ಕೊಡ್ತಾ ಇರತಕ್ಕಂಥ ದೂರ ಇದರಲ್ಲಿ ಬೇರೆ ಪಾತ್ರ ಇದೆಯಾ? ಯಾರ ಪಾತ್ರನೂ ಇಲ್ಲ ಸರ್, ಸ್ವಇಚ್ಛೆಯಿಂದ ಕೊಡ್ತಾ ಇರೋದು. ನಮಗೆ ನೋವಾಗಿದೆ, ನಾವು ನ್ಯಾಯ ಕೇಳ್ತಿದ್ದೀವಿ. ಯಾರಿಂದ ನೋವಾಗಿದೆ? ಸೂರಜ್ ರೇವಣ್ಣವರಿಂದ. ಅವರೇ ಹೇಳಿದ್ದಾರೆ ಇದೊಂದು ರಾಜಕೀಯ ಷಡ್ಯಂತ್ರ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ತನಿಖೆ ಅಂತದಿಲ್ಲ ಸರ್, ತನಿಖೆಯಲ್ಲಿ ಗೊತ್ತಾಗುತ್ತೆ. ನನಗೆ ಕಾನೂನು ಮೇಲೆ, ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ. ಸ್ಥಳೀಯರು ಯಾರು ನಗರಸಭೆಗೆ ಸಂಬಂಧಪಟ್ಟವರು ಯಾರು ಇದ್ರಲ್ಲಿ ಭಾಗಿಯಾಗಿದ್ರ? ನಮ್ಗೆ ಯಾರು ಟಚ್ ಇಲ್ಲ. ಫೋನಲ್ಲಿ ಏನಾರು ನಿಮ್ಗೆ ಯಾರು ಟಚ್ ಇಲ್ಲ. ಹಣ ವರ್ಗಾವಣೆ ಮಾಡೋದ್ರಲ್ಲಿ ಅಥವಾ ತಗೊಬರ್ತಾರೆ ಅಂತ ಯಾವುದೂ ಟಚ್ ಇಲ್ಲ ಸರ್. ಸೂರಜ್ ರೇವಣ್ಣ ಅವರು ನಿಮ್ಮ ಹತ್ರ ವಿಚಾರವಾಗಿ ಸೂರಜ್ ರೇವಣ್ಣ ಅವ್ರು ಹೇಳಿದ್ರು, ಅದನ್ನ ನಾನು ಪೊಲೀಸ್ನವ್ರು ತಿಳಿಸಿದ್ದೀನಿ, ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇಂಥವ್ರ ಕಡೆಯಿಂದ ಅದನ್ನ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅಲ್ಲಿ ತನಿಖೆಯಲ್ಲಿ ಗೊತ್ತಾಗುತ್ತೆ. ಜೂನ್ 21 ದೂರಿಗೂ ಇದು ಇವತ್ತಿನ ದೂರಿಗೂ ವ್ಯತ್ಯಾಸ ಇದೆಯಲ್ಲ, ಇದರಲ್ಲಿ ಯಾರ್ದಾರು ಪಾತ್ರ ಇದೆಯಾ ಅಂತ? ಯಾರ್ದು ಪಾತ್ರ ಇಲ್ಲ. ಈಗ ಮೊದಲ ಸಂತ್ರಸ್ತರನ್ನ ನೀವೇನು ಇಟ್ಕೊಂಡಿದ್ರಿ, ಅದು ಕೂಡ ಸೂರಜ್ ರೇವಣ್ಣ ಹೇಳಿದ್ರ, ನಿಮ್ ಸೂಚನೆ ಕೊಟ್ಟಿದ್ರು? ತನಿಖೆ ಅಂತಂದ್ರೆ ಗೊತ್ತಾಗುತ್ತೆ. ಸರ್, ಈಗ ಅವ್ರನ್ನ ನಿಮ್ಮ ಮೂಲಕ ಕಂಪ್ಲೇಂಟ್ ಕೊಡ್ಸೋದಕ್ಕೆ ಏನ್ ಕಾರಣ ಏನಾಯ್ತು? ಅದಕ್ಕೆ ಏನ್ ನಿಮ್ಮ ಹತ್ರ ಏನ್ ಶೇರ್ ಮಾಡ್ಕೊಂಡ್ರು ಸೂರಜ್ ರೇವಣ್ಣ? ಸರ್ ಎಲ್ಲ ತನಿಖೆಯಲ್ಲಿ ಗೊತ್ತಾಗುತ್ತೆ ಸರ್. ಗೊತ್ತಾಯ್ತು ಸರ್, ಎಲ್ಲ ತನಿಖೆಯಲ್ಲಿ ಗೊತ್ತಾಗುತ್ತೆ. ಏನಂತ ಸಂಪರ್ಕ ಮಾಡಿದ್ರು ಅವರು? ಸೂರಜ್ ಏನಂತ ಸಂಪರ್ಕ ಮಾಡಿದ್ರು ಅವ್ರನ್ನ? ಸರ್, ನಾನು ಎಲ್ಲಾ ವಿಚಾರನ ಡೀಟೇಲ್ ಆಗಿ ಪೊಲೀಸ್ನವರಿಗೆ ತಿಳಿಸಿದ್ದೀನಿ. ಅದು ತನಿಖೆಯಲ್ಲಿ ಗೊತ್ತಾಗುತ್ತೆ. ನಾನೇ ಅವ್ರನ್ನ ಇಟ್ಕೊಂಡಿದ್ದೆ, ಸೂರಜ್ ರೇವಣ್ಣ ಅವ್ರು ಹೇಳಿದ್ರು, ಅದಕ್ಕೋಸ್ಕರ ಇಟ್ಕೊಂಡಿದ್ದೆ ನಾನು ಅಂತ ಹೇಳ್ತೀರಿ. ಸೂರಜ್ ರೇವಣ್ಣ ಅವರೇ ಹೇಳಿದ್ರ ನಿಮ್ಗೆ ಅವ್ರನ್ನ? ಸರ್, ನಾನು ಎಲ್ಲನೂ ಪೊಲೀಸರಿಗೆ ಡೀಟೇಲ್ ಆಗಿ ತಿಳಿಸಿದ್ದೀನಿ. ತನಿಖೆಯಲ್ಲಿ ಗೊತ್ತಾಗುತ್ತೆ, ದಯವಿಟ್ಟು. ಸರ್, ಈಗ ಬೇರೆ ವ್ಯಕ್ತಿಗಳ ಕಡೆಯಿಂದ ಈ ಹಣವನ್ನ ನೀವು ಅವ್ರಿಗೆ ತಲುಪಿಸಕ್ಕೆ ಇಟ್ಕೋ ಅಂತ ಇಂಥ ವ್ಯಕ್ತಿಗಳೇ ಬರ್ತಾರೆ, ಇಂಥವ್ರಿಗೆ ಕೊಡ್ಸಿ ಅಂತ ನಿಮ್ಗೆ? ಸರ್, ನಾನು ಯಾವುದೇ ವಿಚಾರ ಡಿಸ್ಕಸ್ ಮಾಡಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ನನಗೆ ಮನಸ್ಸಿಗೆ ನೋವಾಗಿದೆ. ರಿಲೀಸ್ ಆಗಿದೆ ಸರ್, ಅದರಲ್ಲಿ ನಿಮ್ಮ ಪಾತ್ರ ಏನಾದ್ರು ಇದೆಯಾ? ಸರ್, ಎಲ್ಲಾ ವಿಚಾರನೂ ತನಿಖೆ ಗೊತ್ತಾಗಿದೆ. ಹೇಳ್ಕೊಂಡಿದ್ದೆ ನಾನು, ಶಿವಕುಮಾರ್ ಕೂಡ ಇದ್ರ ಪಾತ್ರ ಇದೆ ಅಂತ ಹೇಳ್ತಾರೆ. ಸರ್, ಎಲ್ಲಾ ವಿಚಾರನೂ ತನಿಖೆ ಅಂತ ಗೊತ್ತಾಗುತ್ತೆ. ದಯವಿಟ್ಟು ನನಗೆ ಮನಸ್ಸಿಗೆ ಸ್ನೇಹಿತರ ಜೊತೆ ಮಾತಾಡಿದ್ದೀರಾ ಈ ವಿಷಯಗಳನ್ನು? ಇಲ್ಲ ಸರ್. ನೀವು ಶೇರ್ ಮಾಡಿದ್ದೀರಾ? ಇಲ್ಲ ಸರ್. ಅಲ್ಲಿ ಇನ್ನೊಂದೀಗ ಸಂಪರ್ಕ ಇತ್ತು, ಅವ್ರು ಪ್ರವೋಕ್ ಮಾಡಿದ್ಕೋಸ್ಕರ ಈ ತರ ಮಾಡ್ತಾರೆ. ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ ಸರ್. ಯಾವ ರಾಜಕಾರಣಿಗಳ ಚುನಾವಣೆ ಟೈಮಲ್ಲಿ ನೀವು ಅವ್ರ ಜೊತೆ ಇದ್ರಿ, ಇವ್ರ ಜೊತೆ ಒಂದಷ್ಟು ವಿಡಿಯೋಗಳನ್ನ ಶೇರ್ ಆಗ್ತದೆ. ಅದು ತನಿಖೆ ಅಂತ ಗೊತ್ತಾಗುತ್ತೆ ಸರ್, ತೊಂದರೆ ಇಲ್ಲ. ಈಗ ನೀವು ಪಕ್ಕ ಜೆಡಿಎಸ್ ಕಾರ್ಯಕರ್ತರ? ಹೌದು, ಖಂಡಿತ. ಈ ಚುನಾವಣೆಯಲ್ಲೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಖಂಡಿತ ಜೆಡಿಎಸ್ ಕಾರ್ಯಕರ್ತರಿಗೆ ಓಡಾಡಿದ್ದೀನಿ, ಅವ್ರ ಜೊತೆ ಓಡಾಡಿದ್ದೀನಿ, ಪ್ರಜ್ವಲ್ ರೇವಣ್ಣ ಅವ್ರ ಜೊತೆ. ಬೇರೆ ಪಕ್ಷದ ಗುರುತಿಸ್ಕೊಂಡಿದ್ರಿ, ಅದರಲ್ಲಿ ಖಂಡಿತ ಅದೆಲ್ಲ ಅಪಪ್ರಚಾರ. ನಾನು ಜೆಡಿಎಸ್ ಕಾರ್ಯಕರ್ತ, ಜೆಡಿಎಸ್ ಎಲ್ಲ ಇದ್ದಿದ್ದು. ಈ ಫಲಿತಾಂಶ ಬಂದಿದ್ದಿನ ನಿಮ್ದು ಒಂದು ವಿಡಿಯೋ ವೈರಲ್ ಆಗಿದೆ, ಬಿಜೆಪಿ ಮುಖಂಡರು. ಅದು ತನಿಖೆ ಕೇಳ್ತಾರೆ, ನಾನು ಹೇಳ್ತೀನಿ ಸರ್, ತೊಂದರೆ ಇಲ್ಲ. ಸರ್, ಇನ್ನೊಂದು ಈಗ ನೀವು 4 ವರ್ಷದಿಂದ ನಿಮ್ಮಲ್ಲಿ ದೌರ್ಜನ್ಯ ಆಯ್ತು, ಅದಾದ ನಂತರ ಅವ್ರ ಸಂಪರ್ಕದಲ್ಲಿ ಇದ್ರ ಅಥವಾ ನೀವು ಅವ್ರಿಗೆ ನನ್ಗೆ ನೋವಾಯ್ತು ಅಂತ ಅವಾಗ ಏನಾದ್ರು ಹೇಳ್ಕೊಂಡಿದ್ರ ಅವ್ರ ಹತ್ರ? ಇಲ್ಲ, ನಾನು ಯಾರ ಹತ್ರ ಹೇಳ್ಕೊಂಡಿರ್ಲಿಲ್ಲ, ಬಟ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದೆ ಅಷ್ಟೇ. ಬಟ್ 4 ವರ್ಷದ ನಂತರ ನಿಮ್ಗೆ ಯಾವುದೇ ದೌರ್ಜನ್ಯ ಅವರಿಂದ ಆಗಿಲ್ಲ? ಇಲ್ಲ, ಒಂದ್ಸಲ ಮಾತ್ರ ನಿಮ್ಮ ಮೇಲೆ ದೌರ್ಜನ್ಯ ಆಗಿದೆ. ಹೌದು. ಅದು ಕನಿಷ್ಠ ನಿಮ್ಮ ಫ್ಯಾಮಿಲಿ ಜೊತೆ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಈ ತರ ಆಗಿದೆ ಅಂತ ಯಾರ ಜೊತೆ? ಇಲ್ಲ, ಯಾರ ಜೊತೆ ಶೇರ್ ಮಾಡೋಕ್ಕಾಗತ್ತ ಸರ್? ಈಗ ಯಾವ ರೀತಿ ಕ್ರಮ ಆಗಬೇಕು ಅಂತ ನೀವು ಬಯಸ್ತೀರಾ? ಸರ್, ನನಗೆ ಕಾನೂನಿನ ಮೂಲಕ ನ್ಯಾಯ ಸಿಗಬೇಕು ಅಷ್ಟೇ. ಅರಕಲಗೂಡು ಮೂಲದ ಯುವಕನ್ನು ನೀವು ಸ್ನೇಹಿತರಿದ್ದೀರಲ್ಲ? ಖಂಡಿತ. ಅವರು ನನ್ನ ಕೊಲಿಗ್ ಆಗಿದ್ದು. ಅವ್ರು ನಿಮ್ಮ ಹತ್ರ ಹೇಳ್ಕೊಟ್ರೆ ಈ ತರ ಆಗಿದೆ ಅಂತ? ಅವರು ಏನು ಅಲ್ಲಿ ಏನ್ ನಡೆದಿದೆ ಪೂರ್ತಿ ವಿಚಾರಗಳನ್ನ ನಾನು ಪೊಲೀಸರು ತಿಳಿಸಿದ್ದೀನಿ. ತನಿಖೆ ಅಂತ ಸಹಕರಿಸ್ತೀನಿ. ನಿಮ್ಮ ಫ್ರೆಂಡ್ ಕೊಲಿಗೂ ಅವ್ರ ಮೇಲೆ ಆಯ್ತು ಅಂತ ಹೇಳಿ ನಿಮ್ಮ ಹತ್ರ ಹೇಳ್ಕೊಂಡ್ರ ಅಂತ? ಹೌದು, ಹೇಳ್ಕೊಂಡು. ನಿಮ್ಮ ಹತ್ರ ಫಸ್ಟ್ ಹೇಳ್ಕೊಂಡು ಅವ್ರು 16th ನನ್ನ ಮೇಲೆ ದೌರ್ಜನ್ಯ ಆಯ್ತು ಅಂತ ಹೇಳ್ತಾರೆ. ನಿಮ್ಮ ಹತ್ರ ಯಾವತ್ತು ಶೇರ್ ಮಾಡ್ಕೊಂಡ್ರು? ಅದೇ ಸರ್, ದಯವಿಟ್ಟು ನನಗೀಗ ನಂದೇ ಆದ ಇದ್ರಲ್ಲಿದ್ದೀನಿ, ಟೆನ್ಷನಲ್ಲಿ. ಸರ್, ಈಗ ಒಂಚೂರು ಹಿಂಸೆ ಕೊಡ್ಬಿಡಿ. ತನಿಖೆ ಅಂತ ಎಲ್ಲ ಗೊತ್ತಾಗುತ್ತೆ, ದಯವಿಟ್ಟು ತಿಳಿಸಿ.